ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕೆಸುವಿನ ಎಲೆ ಮತ್ತು ತೊಜಂಕ್ ಅಂದರೆ ತಗತೆ ಸೊಪ್ಪಿನ ಪತ್ರೊಡೆ ಮಾಡುವುದನ್ನು ನೋಡುವ. ಇದು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾಡುವ ಒಂದು ತಿಂಡಿ. ಇದು ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಇದನ್ನು ಮಾಡಲು ಮೊದಲು ಒಂದು ಬೌಲಿಗೆ 1 ಕಪ್ ಬೆಳ್ತಿಗೆ ಅಕ್ಕಿ, ಹಾಗೂ 1 ಕಪ್ ಕುಚ್ಚಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್, ಹಾಗೂ ಇದಕ್ಕೆ ಬೇಕಾಗುವಷ್ಟು ನೀರು ಹಾಕಿ ಇದನ್ನು ಒಂದು 3-4 ಸಲ ಚೆನ್ನಾಗಿ ತೊಳೆಯಬೇಕು. ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ 6-8 ಗಂಟೆಗಳ ಕಾಲ ಇದನ್ನು ನೆನೆಯಲು ಬಿಡಬೇಕು. ಯಾಕೆಂದರೆ ಕುಚ್ಚಲಕ್ಕಿ ಬೇಗ ನೆನೆಯುವುದಿಲ್ಲ, ಅದಕ್ಕೋಸ್ಕರ. ಇಲ್ಲಿ ನಾನು 2 ಮುಷ್ಟಿಯಷ್ಟು ತಗತೆ ಸೊಪ್ಪು ಅಂದರೆ ತೊಜಂಕು ಮತ್ತು 7-8 ಕೆಸುವಿನ ಎಲೆ ತಗೊಂಡಿದ್ದೇನೆ. ಈಗ ಕೆಸುವಿನ ಎಲೆಯ ಅಡಿಭಾಗದಲ್ಲಿರುವ ನಾರನ್ನು ದಪ್ಪಗಿದ್ದರೆ ಮಾತ್ರ ಸ್ವಲ್ಪ ತೆಗೆದುಕೊಳ್ಳಬೇಕು. ಈ ರೀತಿಯಾಗಿ ತೆಗೆಯಬೇಕು. ಹಾಗೆ ಎಲ್ಲ ಕೆಸುವಿನ ಎಲೆಯ ದಪ್ಪಗಿರುವ ಭಾಗವನ್ನು ಮಾತ್ರ ತೆಗೆದಿಟ್ಟುಕೊಳ್ಳಬೇಕು. ನಂತರ ಇದನ್ನು ಹೀಗೆ ಸಣ್ಣಗೆ ತುಂಡು ಮಾಡಿ ಈ ರೀತಿಯಾಗಿ ಸಣ್ಣಗೆ ಅದನ್ನು ಕತ್ತರಿಸಿಕೊಳ್ಳಬೇಕು. ತುಂಬ ಸಣ್ಣದಾಗಿ ಕತ್ತರಿಸಬೇಕು. ನಂತರ ತಗತೆ ಸೊಪ್ಪನ್ನು ಕೂಡ ಅಂದರೆ ತೊಜಂಕನ್ನು ಈ ರೀತಿ ಕತ್ತರಿಸಬೇಕು. ಈಗ ಎರಡನ್ನು ಕತ್ತರಿಸಿಕೊಂಡು ಹೀಗೆ ಇಡಬೇಕು. 8 ಗಂಟೆಗಳ ನಂತರ ಈ ಅಕ್ಕಿ ಈ ರೀತಿ ನೆನೆದಿರುತ್ತದೆ. ಈಗ ಇದರ ನೀರನ್ನು ತೆಗೆದು ಇದಕ್ಕೆ 2-3 ಕೆಂಪು ಮೆಣಸು, 1 ಸಣ್ಣ ಸ್ಪೂನಿನಲ್ಲಿ ಕೊತ್ತಂಬರಿ ಬೀಜ, 1/4 ಸ್ಪೂನಿನಷ್ಟು ಜೀರಿಗೆ, ಸ್ವಲ್ಪ ಹುಳಿ ಯಾಕೆಂದರೆ ಕೆಸುವಿನ ಎಲೆಯಲ್ಲಿ ಸ್ವಲ್ಪ ತುರಿಕೆ ಅಂಶ ಇರುವುದರಿಂದ ಹುಳಿ ಹಾಕಬೇಕಾಗುತ್ತದೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಇದನ್ನು ಗ್ರೈಂಡ್ ಮಾಡುವಾಗ ಇದಕ್ಕೆ ಸ್ವಲ್ಪವೇ ನೀರು ಹಾಕಬೇಕು, ಹೆಚ್ಚು ಹಾಕಬಾರದು. ಸ್ವಲ್ಪ ಗಟ್ಟಿಯಾಗಿ ಕಡೆಯಬೇಕು. ಈ ರೀತಿ ಗಟ್ಟಿಯಾಗಿ ಬರಬೇಕು. ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಬೇಕು. ಈಗ ಪತ್ರೊಡೆಗೆ ಒಂದು
ಗ್ರೇವಿ ಮಾಡಬೇಕಾಗುತ್ತದೆ. ಗ್ರೇವಿಗೆ 1 ಹೋಳಿನಷ್ಟು ತೆಂಗಿನ ತುರಿ, ಒಂದು 3-4 ಮೆಣಸು, 2 ಸ್ಪೂನಿನಷ್ಟು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನಿನಷ್ಟು ಜೀರಿಗೆ, ಒಂದು ಸ್ವಲ್ಪ ಸಾಸಿವೆ ಹಾಗೂ ಮೆಂತೆಕಾಳು ಹಾಗೂ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಸ್ವಲ್ಪ, ಇದನ್ನೆಲ್ಲ ಹುರಿದಿಟ್ಟುಕೊಳ್ಳಬೇಕು. ಒಂದು ಅರ್ಧ ಸ್ಪೂನಿನಷ್ಟು ಹುಳಿ, ಹಾಗೂ ಸ್ವಲ್ಪ ಅರಸಿನ, ಇಷ್ಟನ್ನು ಹಾಕಿ ಇದನ್ನು ರುಬ್ಬಿ ತರಬೇಕು. ಈಗ ಕಡೆದ ಅಕ್ಕಿಯ ಮಿಶ್ರಣಕ್ಕೆ ಹೆಚ್ಚಿಕೊಂಡ ಕೆಸುವಿನ ಎಲೆ ಹಾಗೂ ಅಗತ್ಯ ಸೊಪ್ಪನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಟುಬಿಡಿ. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಇದಕ್ಕೆ ಒಂದು ಇಡ್ಲಿ ಸ್ಟೀಮರನ್ನು ಇಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಕುದಿಯಲು ಬಿಡಬೇಕು. ಈಗ ನೀರು ಕುದಿ ಬರುವವರೆಗೆ ನಾವು ಇಲ್ಲಿ ಬಾಳೆ ಎಲೆಯನ್ನು ಸ್ವಲ್ಪ ಬಾಡಿಸಿಕೊಳ್ಳಬೇಕಾಗುತ್ತದೆ. ಬಾಳೆ ಎಲೆಯನ್ನು ಈ ರೀತಿ ಸ್ವಲ್ಪ ಬಾಡಿಸಿಕೊಳ್ಳಬೇಕು. ಯಾಕೆಂದರೆ ಇದು ಅಕ್ಕಿಯ ಮಿಶ್ರಣವನ್ನು ಇದರಲ್ಲಿ ಹಾಕಿ ಕಟ್ಟಿಕೊಳ್ಳಲು ಸ್ವಲ್ಪ ಈಸಿಯಾಗುತ್ತದೆ ಎಂದು. ಈಗ ಬಾಳೆ ಎಲೆಯನ್ನು ಬಾಡಿಸಿದ ನಂತರ ಈ ರೀತಿಯಾಗಿ ಅಕ್ಕಿಯ ಮಿಶ್ರಣವನ್ನು ಈ ರೀತಿಯಾಗಿ ತಟ್ಟಿ ಇದನ್ನು ಹೀಗೆ ಮಡಚಿಕೊಳ್ಳಬೇಕು. ಈ ರೀತಿ ಎಲ್ಲ ಎಲೆಗಳಲ್ಲಿ ಅಕ್ಕಿಯ ಮಿಶ್ರಣವನ್ನು ಹೀಗೆ ಕಟ್ಟಿಕೊಳ್ಳಬೇಕು. ಈಗ ಕಟ್ಟಿದ ನಂತರ ಇಲ್ಲಿ ಇಡ್ಲಿ ಸ್ಟೀಮರಲ್ಲಿ ನೀರು ಕುದಿಯುವಾಗ ಈ ರೀತಿ ಇಡಬೇಕು. ಹೀಗೆ ಎಲ್ಲ ಗಟ್ಟಿಗಳನ್ನು ಇಟ್ಟು ಇದನ್ನು ಒಂದು 20 ನಿಮಿಷದವರೆಗೆ ಬೇಯಿಸಿಕೊಳ್ಳಬೇಕು. ಇಪ್ಪತ್ತು ನಿಮಿಷಗಳ ನಂತರ ಇದು ಚೆನ್ನಾಗಿ ಬೆಂದಿರುತ್ತದೆ. ಈಗ ಇಡ್ಲಿ ಸ್ಟೀಮರನ್ನು ತೆಗೆದು ಕೆಳಗಿಡಬೇಕು. ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ಸ್ವಲ್ಪ ತಣ್ಣಗಾದ ನಂತರ
ಇದನ್ನು ತೆಗೆದು ಒಂದು ಅಗಲವಾದ ಪಾತ್ರೆಯಲ್ಲಿ ಇಡಬೇಕು. ಈಗ ಇದನ್ನು ಬಿಡಿಸಿಕೊಳ್ಳಬೇಕು. ಇದು ಈ ರೀತಿಯಾಗಿ ಬರುತ್ತದೆ. ಈಗ ಕೆಸುವಿನ ಎಲೆಯ ಗಟ್ಟಿ ರೆಡಿಯಾಯಿತು. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಇದಕ್ಕೆ ಒಂದು ಕಡಾಯಿ ಇಟ್ಟು ಇದು ಬಿಸಿ ಆಗುವಾಗ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕಿ ಒಂದು 2-3 ಟೇಬಲ್ ಸ್ಪೂನ್ನಷ್ಟು ಹಾಕಬೇಕು. ಎಣ್ಣೆ ಬಿಸಿಯಾಗುವಾಗ ಅರ್ಧ ಸ್ಪೂನಿನಷ್ಟು ಸಾಸಿವೆ, ಸಾಸಿವೆ ಸಿಡಿಯುವಾಗ ಸ್ವಲ್ಪ ಬೆಳ್ಳುಳ್ಳಿ, ಹಾಗೂ ಕರಿಬೇವಿನ ಎಲೆ ಎಷ್ಟು ಹಾಕಿ ಹಾಗೂ ಇದರ ಮೇಲೆ ಒಂದು ಹೆಚ್ಚಿದ ಈರುಳ್ಳಿಯನ್ನು ಹಾಕಬೇಕು. ಇದು ಒಳ್ಳೆ ಫ್ರೈ ಆಗುವಾಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು. ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಮ್ಮ ಅದಕ್ಕೆ ನೀವು ಗ್ರೇವಿಯನ್ನು ನೋಡಿಕೊಂಡು ನೀರು ಹಾಕಿ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಬೇಕು. ಹಾಗೂ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಬೇಕು. ಈಗ ಇದನ್ನು ಕುದಿಯಲು ಬಿಡಬೇಕು. ಈಗ ಇದು ಕುದಿ ಬರುವವರೆಗೆ ನಾವು ಇಲ್ಲಿ ಮಾಡಿಟ್ಟ ಗಟ್ಟಿಯನ್ನು ಈ ರೀತಿ ಕೈಯಲ್ಲಿ ಸಣ್ಣ ಸಣ್ಣಗೆ ತುಂಡು ಮಾಡಿಕೊಳ್ಳಬೇಕು. ಯಾಕೆಂದರೆ ಕೈಯಲ್ಲಿ ಮಾಡಿದರೆ ಒಳ್ಳೆಯದು. ಚಾಕುವಿನಿಂದ ಮಾಡಿದರೆ ಇದು ಮಸಾಲ ಹೆಚ್ಚು ಹೀರಿಕೊಳ್ಳುವುದಿಲ್ಲ. ಕೈಯಲ್ಲಿ ಈ ರೀತಿ ತುಂಡು ಮಾಡಿದರೆ ಮಸಾಲ ಚೆನ್ನಾಗಿ ಹೀರಿಕೊಳ್ಳುತ್ತದೆ ಹಾಗೂ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಈಗ ಮಸಾಲ ಕುದಿ ಬಂದಿದೆ. ಇದು ಈಗ ಒಳ್ಳೆ ಕುದಿ ಬರುವಾಗ ಈ ತುಂಡು ಮಾಡಿಟ್ಟ ಗಟ್ಟಿಯನ್ನು ಈ ಮಸಾಲಕ್ಕೆ ಹಾಕಬೇಕು. ಹೀಗೆ ಎಲ್ಲ ತುಂಡುಗಳನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಮಿಕ್ಸ್ ಮಾಡಿ ಇದನ್ನು ಒಂದು 2-3 ಗಂಟೆ ಹಾಗೆ ಬಿಡಬೇಕು. ಎಷ್ಟು ನಾವು ಟೈಮ್ ಇದನ್ನು ಇಡುತ್ತೇವೆ ಅಷ್ಟು ಇದು ಹೀರಿಕೊಂಡು ತುಂಬ ಚೆನ್ನಾಗಿ ಬರುತ್ತದೆ. ಇದನ್ನು ತಿನ್ನಲು ಕೂಡ ತುಂಬ ರುಚಿಯಾಗಿರುತ್ತದೆ. ಇದು ಈಗ ಪತ್ರೊಡೆ ರೆಡಿಯಾಗಿದೆ.